ಗುರುಭ್ಯೋ ನಮಃ. ಹರಿ ಓಂ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಭಕ್ತಿ ಸಾರದ 23ನೆಯ ಪದ್ಯದಲ್ಲಿ ನಾವು ಇದ್ದೇವೆ. ಕನಕದಾಸರ ಒಂದು ಚಿಂತನೆ, ಕನಕದಾಸರು ನಡೆಸುವಂತಹ ಪರಮಾತ್ಮನ ಬಗೆಯ ಅದ್ಭುತವಾದಂತಹ ಅನುಸಂಧಾನ ಈ ಪದ್ಯದಲ್ಲಿ ಅಡಕವಾಗಿದೆ. ಪರಮಾತ್ಮನನ್ನ ತಾಯಿಗೆ ಹೋಲಿಸಿ ಉದಾಹರಣೆಯನ್ನ ಕೊಟ್ಟು ಮಾತನಾಡ್ತಾರೆ ಕನಕದಾಸರು. ಹಸಿವರಿತು ತಾಯಿ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರೋ. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು ರಕ್ಷಿಸು ನಮ್ಮ ನನವರತ. ಸಾಮಾನ್ಯವಾಗಿ ನೋಡಿದರೆ ಹಸಿವರಿತು, ಹಸಿವನ್ನ ತಿಳಿದುಕೊಂಡು ತಾಯಿಯು ತನ್ನ ಶಿಶುವಿಗೆ, ತನ್ನ ಮಗುವಿಗೆ ಹಾಲು ಉಣಿಸುವಂತೆ, ಒಸೆದು ಮೊಲೆ ಕೊಡುವಂತೆ ನೀನು ಪೋಷಿಸದೆ ಇನ್ನಾರು ಪೋಷಕರಾಗಿ ಸಲಹುವರು. ಒಂದು ಹಸಿದಂತಹ ಹಸುಳೆಗೆ ಆ ತಾಯಿಯೇ ಯಾವ ರೀತಿಯಾಗಿ ಹಾಲನ್ನ ಕುಡಿಸಿ ಅವಳ ಆ ಕೂಸಿನ ಎಲ್ಲ ರೀತಿಯಾದ ಹಸಿವನ್ನ ನೀಗಿಸ್ತಾಳೋ, ಹಾಗೆ ನೀನು ನಿನ್ನ ನಿಜವಾದ ಕೂಸು ಅಂದರೆ ನಾನು ಈ ನನಗೆ ಬಂದಂತಹ ಹಸಿವು ಅಥವಾ ನೀರಡಿಕೆ, ಬಾಯಾರಿಕೆ, ಕಷ್ಟ, ದುಃಖ, ದುಮ್ಮಾನ ಇವುಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ನಿನ್ನನ್ನ ಬಿಟ್ಟು ಜಗತ್ತಿನಲ್ಲಿ ಇನ್ನಾರಿದ್ದಾರೆ ಸ್ವಾಮಿ. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದೆ ಪರಮಾತ್ಮ. ಬಸಿರಿನಲ್ಲೇನೆ, ಈ ಹೊಟ್ಟೆಯಲ್ಲೇನೆ ಬ್ರಹ್ಮಾಂಡ ಕೋಟಿಯ ಅಂತಂದ್ರೆ ಬ್ರಹ್ಮಾಂಡವೇ ಮೊದಲಾದ ಮುಕ್ತಾಮುಕ್ತ ಜೀವರಾಶಿಗಳನ್ನ ಹೊತ್ತು ತಿರುಗಿಸಿದ ಮಹಾನುಭಾವ ನೀನು. ಇದನ್ನ ನಾನು ಹೇಳುವುದು ಮಾತ್ರ ಅಲ್ಲ ಸ್ವಾಮಿ, ವೇದಗಳು ಸಾರುತ್ತಿವೆ, ಇದನ್ನೆಲ್ಲ ವೇದಗಳು ಹೇಳುತ್ತಾ ಇದೆ. ಅಂದ ಮೇಲೆ ಅಂತಹ ಭಗವಂತ ಮಾತನಾಡಲಿಕ್ಕೆ ಬರದೇ ಇರುವಂತಹ ಮಗುವಿನ ಹಸಿವನ್ನ ಅರಿತು ಒಂದು ಬಾರಿ ಒಂದು ಕೂಸನ್ನ ಹಡೆದ ತಾಯಿ ಆ ಮಗುವಿನ ಹಸಿವನ್ನ ನೀಗಿಸುವುದಾದರೆ ಜನ್ಮ ಜನ್ಮಾಂತರಕ್ಕೂ ತಾಯಿಯಾದ ನೀನು ನನ್ನ ಹಸಿವನ್ನ ನೀಗಿಸೋದಿಲ್ಲೇನು? ಕೇವಲ ಊಟದ ಹಸಿವು ಅಲ್ಲ, ಜ್ಞಾನದ ಹಸಿವು, ಆನಂದದ ಹಸಿವು, ಅಂತಃಕರಣದ ಹಸಿವು, ಆತ್ಮವಿಶ್ವಾಸದ ಹಸಿವು, ಸ್ಥಿರತೆಯ ಹಸಿವು, ಬದುಕಬೇಕೆಂಬ ಹಸಿವು, ಬಾಳಬೇಕೆಂಬ ಹಸಿವು, ಇಷ್ಟು ಮಾತ್ರ ಅಲ್ಲದೇನೆ ಪ್ರತಿನಿತ್ಯದಲ್ಲಿ ನಿನ್ನನ್ನ ಕಾಣಬೇಕು ಅನ್ನುವ ಹಸಿವು, ಕಾಣುವ ಮೊದಲು ಜ್ಞಾನಪೂರ್ವಕವಾಗಿ ನಿನ್ನನ್ನ ನೋಡಬೇಕು ಅನ್ನುವ ಹಸಿವು, ಇಷ್ಟೆಲ್ಲ ಹಸಿವಿನಿಂದ ನನ್ನನ್ನ ನೀನು ರಕ್ಷಣೆ ಮಾಡದೆ ಇನ್ನಾರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ಈ ಹಸಿವಿನಿಂದ ಒದ್ದಾಡ್ತಿರುವಂತಹ ನನಗೆ ಇವುಗಳನ್ನೆಲ್ಲ ಕೊಟ್ಟು ರಕ್ಷಣೆ ಮಾಡುವಂತಹ ಹೊಣೆ ಅದು ನಿನ್ನದು ಸ್ವಾಮಿ ಎನ್ನುವುದಾಗಿ ಕನಕದಾಸರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇದು ಸಾಮಾನ್ಯವಾದಂತಹ ಅರ್ಥವಾದರೆ ಇನ್ನು ವಿಶೇಷ ಅರ್ಥಕ್ಕೆ ಜಾರಿದಾಗ ಭಗವಂತನ ಅದ್ಭುತವಾದ ಮಹಿಮೆ ನಮಗೆ ಕಾಣಸಿಗುತ್ತದೆ. ಎಂತಹ ಅದ್ಭುತವಾದ ಮಹಿಮೆ! ಒಂದು ತಾಯಿ ಒಂದು ಮಗುವಿಗೆ ಹಾಲನ್ನ ಕೊಡಬಹುದು, ಆದರೆ ಯೋಚನೆ ಮಾಡಿ, ಒಬ್ಬರಿಗೂ ವ್ಯತ್ಯಾಸವಾಗದೇ ಇದ್ದಂತೆ ಒಬ್ಬ ಜೀವರಾಶಿಗಳಿಗೂ ಏನೂ ಅವರವರ ಯೋಗ್ಯತೆಗೆ ತಕ್ಕಂತೆ ಬರಬೇಕಾದ ಫಲಗಳಲ್ಲಿ ವ್ಯತ್ಯಾಸವಾಗದೇ ಇದ್ದಂತೆ ನೋಡಿಕೊಳ್ಳುವ ತಾಯಿ ನಮ್ಮ ಭಗವಂತ. ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸೇ ಅವರ ನುಡಿಗಳಿಗೆ ಹಿಗ್ಗಿ ಅವರಿಗೋಲಿದ ನಮ್ಮ ಪುರಂದರ ವಿಠಲ. ಅವನೀಶನೇ ನಿನ್ನ ದಯವೋ ಸಾಧನವೋ, ನಿದಯಾಪರನೋ ನಿನ್ನವರ ಸಾಧನವೋ. ಯಾವ ರೀತಿಯಾಗಿ
ಹಡೆದಂತಹ ತಾಯಿ ಅಲ್ಲ, ಮಲತಾಯಿ ಆ ಧ್ರುವನನ್ನ ನೆಲಕ್ಕೆ ಅಪ್ಪಳಿಸಿದರೆ ಆ ಮಗು ಎಂದೂ ಬೀಳದೇ ಇರುವ ನಕ್ಷತ್ರವಾಗಿ ಮೆರೆ ಅಂತ ತಾಯಿಯ ಉಪದೇಶವನ್ನ ಪಡೆದು ಹೊರಟ ತಾಯಿ, ಹಡೆದ ತಾಯಿ ಉಪದೇಶ ಮಾಡಿರಬಹುದು, ಮಲತಾಯಿ ಕೆಳಗೆ ಬೀಳಿಸಿರಬಹುದು, ಆದರೆ ಆ ಧ್ರುವ ನಕ್ಷತ್ರವನ್ನಾಗಿ ಮೆರೆಯುವಂತೆ ಮಾಡಿದ ನಿಜವಾದ ತಾಯಿ ನಮೋ ಭಗವತೆ ವಾಸುದೇವಾಯ. ಆ ಭಗವಂತ ಒಬ್ಬನೇ, ಅಂತಹ ತಾಯಿ ನನ್ನ ಭಗವಂತ ಅನ್ನುವಂತಹ ಉದಾರ ಚಿಂತನೆ ಕನಕದಾಸರ ಹೃದಯದಲ್ಲಿ ಅಡಗಿದೆ, ಕನಕದಾಸರ ಹೃದ್ಗತವಾಗಿದೆ. ಪಡೆದ ತಾಯಿ ವಿಷವನ್ನ ಕೊಡಲಿಕ್ಕೆ ಬಂದರು. ಅಮ್ಮ, ನೀನು ಕೊಡುವಂತಹ ವಿಷ ಇದು ವಿಷ ಆಗೋದಿಲ್ಲ, ಅಮೃತವಾಗ್ತದೆ ಅಂತ ಹೇಳಿ ತಾಯಿ ಕೊಟ್ಟಂತಹ ವಿಷವನ್ನೇ ಪಾನ ಮಾಡಿದ ಪ್ರಹ್ಲಾದ, ತಾಯಿ ವಿಷವನ್ನ ಕೊಟ್ಟವಳು, ಹಾಲು ಕೊಟ್ಟಂತಹ ತಾಯಿಯೇ ವಿಷವನ್ನ ಕೊಟ್ಟಳು. ಆದರೆ ಹಲಾಹಲವನ್ನ ಕುಡಿದಂತಹ ಪ್ರಹ್ಲಾದ ಬದುಕಿದ್ದು ನರಹರಿ ಎನ್ನುವ ತಾಯಿಯಿಂದ, ನರಸಿಂಹ ಎನ್ನುವ ತಾಯಿಯಿಂದ ಅಂತಂದಾಗ ನಿಜವಾದ ತಾಯಿ ನೀನು ಸ್ವಾಮಿ, ನಿನ್ನ ಹೊರತು ಬೇರಿನ್ನಾರು ಪೋಷಕರಾಗಿ ಸಲಹುವರೋ ಆ ಚಿಂತನೆಯನ್ನ ದಾಸರು ನೀಡ್ತಾ ಇದ್ದಾರೆ. ಕೆಲವೊಮ್ಮೆ ಹಡೆದ ತಾಯಿಗೂ ಮಗುವಿನ ಹಸಿವು ತಿಳಿಯೋದಿಲ್ಲ ಕೆಲವೊಮ್ಮೆ, ಆದರೆ ಭಗವಂತನಿಗೆ ಹಾಗಲ್ಲ. ಯಾವ ಹಸಿವು ಇದೆ, ಈಗ ಮಗುವಿಗೆ ಅಳ್ತಾ ಇದ್ದಾಗ ಮಗುವಿಗೆ ಹಸಿವಾದರೆ ತಕ್ಷಣದಲ್ಲಿ ಮಗು ಅಳ್ತಾ ಇದೆ ಅಂತ ಹಾಲನ್ನ ಕೊಟ್ಟು ಅಥವಾ ನೀರನ್ನ ಕೊಟ್ಟು ಅಥವಾ ಪದಾರ್ಥಗಳನ್ನ ಕೊಟ್ಟು ತಾಯಿ ಸಮಾಧಾನ ಮಾಡಬಹುದು. ಅದು ಬಾಧಕವೋ ಸಾಧಕವೋ ಯೋಚನೆ ಅನಂತರದಲ್ಲಿ. ಆದರೆ ಇದು ಎಲ್ಲಿಯವರೆಗೂ ತಾಯಿ ಕೊಡುವ ಹಾಲು 2 ವರ್ಷನೋ 3 ವರ್ಷನೋ ತಾಯಿ ಕೊಡುವ ಹಾಲು. ಮಾತು ಬಂದರೆ, ನಡಿಗೆ, ಮಾತು ಇವುಗಳು ಬಂದರೆ ತಾಯಿ ಕೊಡುವ ಹಾಲು ಕೂಡ ನಿಂತು ಹೋಗ್ತದೆ. ಆದರೆ ಭಗವಂತ ನೀಡುವಂತಹ ಅದ್ಭುತವಾದ ಚಿಂತನೆ ನೋಡಿ. ಒಂದು ಬಾರಿ ಹಸಿವಾದಾಗ ತಾಯಿ ಹಾಲು ಕೊಡಬಹುದು, ಅದು ಅಪಥ್ಯವಾದರೂ ಕೆಲವೊಮ್ಮೆ ಕೊಡಬಹುದು ಪ್ರಯಾಣದ ಕಾಲದಲ್ಲಿ. ಆದರೆ ಈ ಮಗುವಿಗೆ ಯಾವ ಸಮಯದಲ್ಲಿ ಹಾಲು ಕೊಟ್ಟರೆ ಉಚಿತ, ಯಾವ ಸಮಯದಲ್ಲಿ ಹಾಲು ಇಲ್ಲದೆ ಇದ್ದಂತೆ ಮಾಡಿದರೆ ಉಚಿತ, ಯಾವ ಸಮಯದಲ್ಲಿ ಅನ್ನ ಕೊಟ್ಟರೆ ಉಚಿತ, ಯಾವ ಸಮಯದಲ್ಲಿ ಮದುವೆ ಮಾಡಿದರೆ ಉಚಿತ, ಯಾವ ಸಮಯದಲ್ಲಿ ಇದಕ್ಕೆ ಮಕ್ಕಳು ಕೊಟ್ಟರೆ ಉಚಿತ, ಯಾವ ಸಮಯದಲ್ಲಿ ಮಕ್ಕಳು ಕೊಡದೇ ಇದ್ದರೆ ಉಚಿತ, ಮದುವೆ ಮಾಡದೇ ಇದ್ದರೆ ಉಚಿತ, ಇದೆಲ್ಲವನ್ನ ತಿಳಿಯುವಂತಹ ತಾಯಿ ಯಾರಿದ್ದಾರೆ ಹೇಳಿ? ಅವನು ಭಗವಂತ ಒಬ್ಬನೇ. ಅದಕ್ಕೆ ಬೇರಿನ್ನಾರು ಪೋಷಕರಾಗಿ ಸಲಹುವರು. ಇದನ್ನೆಲ್ಲ ಅರಿತು ಪೋಷಣೆ ಮಾಡುವಂತಹ ತಾಯಿ ನಿನ್ನನ್ನ ಬಿಟ್ಟು ಇನ್ಯಾರಿದ್ದಾರೆ ಸ್ವಾಮಿ ಎನ್ನುವ ಪ್ರಾರ್ಥನೆ ಕನಕದಾಸರು. ಇಷ್ಟು ಮಾತ್ರ ಅಲ್ಲ, ಕೇವಲ ದೇವರನ್ನ ನಾವು ಭಯದಿಂದ ಕಾಣುತ್ತೇವೆ, ಸದಾಕಾಲದಲ್ಲಿ ದೇವರನ್ನ ಭಯದಿಂದ ಕಾಣುತ್ತೇವೆ. ಆದರೆ ಅದೇ ತಾಯಿಯನ್ನ ನಾವು ಸಲಿಗೆಯಿಂದ ಕಾಣುತ್ತೇವೆ. ಭಯದಿಂದ ಕಾಣುವುದಕ್ಕೂ ಸಲಿಗೆಯಿಂದ ಕಾಣುವುದಕ್ಕೂ ವ್ಯತ್ಯಾಸ ಇದೆ. ಭಯದಿಂದ ತಾಯಿಯನ್ನ ಕಾಣೋದಿಲ್ಲ, ಸಲಿಗೆಯಿಂದ ತಾಯಿಯನ್ನ ಕಾಣುತ್ತೇವೆ. ಆದರೆ ಭಗವಂತ ಎನ್ನುವ ತಾಯಿಯನ್ನ ನಾವು ಭಯದಿಂದಲೇ ಕಾಣುತ್ತೇವೆ. ಆದರೆ ಅಂತಹ ನಿಜವಾದ ಕರುಣಾಮೂರ್ತಿ, ನಿಜವಾದ ಸಲಹೆಗಾರ, ನಿಜವಾದ ಸಲುಗೆ ಕೊಡುವಂತಹ ಮಹಾನುಭಾವ ನಮ್ಮ ಭಗವಂತ, ಅವನೇ ತಾಯಿ. ಯಾಕೆ? ನಮ್ಮ ಅಗತ್ಯವನ್ನ ಗುರುತಿಸಿ ರಕ್ಷಣೆ ಮಾಡುವಂತಹ ಮಹಾನುಭಾವ ಅವನೇ. ನಮಗೇನು ಅಗತ್ಯ ಇದೆ ಅಂತ ತಿಳಿದುಕೊಂಡು ಕೊಡುವ ಮಹಾನುಭಾವ ಅವನೇ ಇದ್ದಾಗ ಯಾವುದನ್ನ ಕೊಡಬೇಕಾಗಿತ್ತು ಹೇಳಿ ನೋಡಿ. ಪ್ರಹ್ಲಾದ ರಾಜ 16 ಬಾರಿ ಬೆಟ್ಟದಿಂದ ನೂಕಿದಾಗ, ಆನೆಯಿಂದ ತುಳಿಸಿದಾಗ, ಹಾವಿನಿಂದ ಕಚ್ಚಿಸಿದಾಗ, ಹುಲಿಯ ಬೋನಿನಲ್ಲಿ ಇಟ್ಟಾಗ, ಬೆಂಕಿಯ ಮನೆಯಲ್ಲಿ ಹಾಕಿದಾಗ, ಕೊನೆಗೆ ತಾಯಿಯ ಕೈಯಿಂದಲೇ ವಿಷಪ್ರಾಶನ ಮಾಡಿದಾಗ, ಬೇಡ ಕೊನೆಯಲ್ಲಿ ಈ ಕಂಬದಲ್ಲೇ ದೇವರಿದ್ದಾನೆ ಎಂದಾಗ ರಕ್ಷಣೆ ಮಾಡಿದವನು ಯಾರು? ಅದೇ ಕಂಬದಲ್ಲಿ ಬರಬೇಕು ಅನ್ನುವ ನಿಯಮ ಭಗವಂತನಿಗೆ ಏನಿದೆ? ಪ್ರಹ್ಲಾದ ಕರೆದಾಗಲೂ ಕೂಡ ಆದರೂ ಓಡಿ ಬಂದು ರಕ್ಷಣೆ ಮಾಡಿದನಲ್ಲ. ಯಾವ ಅಗತ್ಯ ಮಗುವಿಗೆ ಇದೆಯೋ ಅದನ್ನ ನಾನು ಪೂರೈಸಬೇಕು ಅನ್ನುವಂತಹ ಅಪಾರ ಕರುಣಾಮೂರ್ತಿ ಆ ತಾಯಿ ನನ್ನ ಭಗವಂತ. ಬೇರಿನ್ನಾರು ಪೋಷಕರಾಗಿ ಸಲಹುವರು. ಇಷ್ಟೇ ಅಲ್ಲದೇನೆ, ಈ ತತ್ವವನ್ನ ತಿಳಿದು ನಾವು ಅವನ ಜೊತೆಗೆ ಬದುಕಿದಾಗ ತಂದೆ ನೀನೆ, ತಾಯಿ ನೀನೆ, ಪಾಂಡುರಂಗ ಎನ್ನ ಬಂಧು ನೀನೆ, ಬಳಗ ನೀನೆ ಪಾಂಡುರಂಗ, ಭಕ್ತರ ಪೋಷಕ ಪಾಂಡುರಂಗ, ಮುಕ್ತಿದಾಯಕ ನಮ್ಮ ಪಾಂಡುರಂಗ,
ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಅವನೇ ತಂದೆ ಅವನೇ ತಾಯಿ ಅಂತ ತಿಳಿಯೋದು ಯಾಕೆ? ಇದೇ ಕಾರಣಕ್ಕೆ. ಅದಕ್ಕಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೂಡ ಆ ಭಗವಂತನನ್ನ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ, ಅವನೇ ಭಗವಂತನೇ ತಂದೆ, ಭಗವಂತನೇ ತಾಯಿ, ಭಗವಂತನೇ ಗತಿ ಮತಿ, ಅವನಿಗೆ ನನ್ನ ನತಿ. ಇದೆಲ್ಲವನ್ನ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ತಾಯಿಯಲ್ಲಿ ಒಂದು ಗುಣ ಕಾಣುತ್ತದೆ, ಬಹಳವಾಗಿ ನಮಗೆ ಕಾಣುವುದು ವಾತ್ಸಲ್ಯ ಎನ್ನುವಂತಹ ಗುಣ. ತಾಯಿಯಲ್ಲಿ ದೊಡ್ಡದಾಗಿ ಕಾಣುವಂತಹ ಗುಣ ಅಂತಂದರೆ ಅದು ವಾತ್ಸಲ್ಯ ಅಂತ. ಇನ್ನೊಂದು ಕಾಣುವುದಾದರೆ ಕಾರುಣ್ಯ ಅಂತ. ವಾತ್ಸಲ್ಯ ಬೇರೆ, ಕಾರುಣ್ಯ ಬೇರೆ. ತಾಯಿ ಇಲ್ಲದೆ ಮಗುವಿನ ಹುಟ್ಟು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಜಗತ್ತಿನ ಸೃಷ್ಟಿಯನ್ನ ಮಾಡುವಂತಹ ದೇವರು ಹೀಗೇ ಇದ್ದಾನೆ. ಅವನಿಲ್ಲದೆ ಜಗತ್ತಿಲ್ಲ. ದೇವರನ್ನ ಒಪ್ಪದೇ ಇರುವ ನಾಸ್ತಿಕರೇನಿದ್ದಾರೋ ಅವರಿಗೂ ಈ ತತ್ವದ ಅಡಿಯಲ್ಲಿ ಪರಮಾತ್ಮನ ಅಸ್ತಿತ್ವದ ನಿರೂಪಣೆಯನ್ನು ಕೂಡ ದಾಸರು ಮಾಡಿಕೊಡ್ತಾ ಇದ್ದಾರೆ. ಭಗವಂತ ಇವನು ಸ್ವತಂತ್ರ. ಆ ಸ್ವತಂತ್ರನಾದ ಭಗವಂತನಿಂದಲೇನೆ ಈ ಎಲ್ಲದರ ಸೃಷ್ಟಿ. ನೋಡಿ, ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟನಿಶೇಷ ಸಂಹಾರ ಕರ್ಮೋದ್ಯತಂ ಹೃಷ್ಟಪೋಷ್ಟಾನುಶೇಷ್ಟ ಪ್ರಜಾ ಸಂಶಯಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ. ಇಷ್ಟೆಲ್ಲ ಸೃಷ್ಟಿಯನ್ನ, ಸ್ಥಿತಿಯನ್ನ, ಲಯವನ್ನ ಭಗವಂತ ಮಾಡ್ತಾನೆ. ಸೃಷ್ಟಿ ಮಾಡಿದಾಗ ಸಂತೋಷವಾಗ್ತದೆ, ಸ್ಥಿತಿ ಮಾಡುವಾಗಲೂ ಸಂತೋಷವಾಗ್ತದೆ. ಲಯ ಅಂದಾಗ ಮಾತ್ರ ಭಯ ದುಃಖ ನಮ್ಮನ್ನ ಆವರಿಸ್ತದೆ. ದೇವರು ಇದು ಮಾಡೋದು ತಪ್ಪಲ್ಲೇನು ಅಂದ್ರೆ ಸರ್ವಥಾ ಅಲ್ಲ ಅಂತಾರೆ ದಾಸರು. ಯಾಕೆ ಅಂತ ಕೇಳಿದರೆ, ತಾಯಿ ಮಗುವಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾಳೆ. ಕೆಟ್ಟದ್ದು ನನ್ನ ಮಗುವಿಗೆ ಆಗಲಿ ಅಂತ ಯಾವ ತಾಯಿಯೂ ಬಯಸೋದಿಲ್ಲ. ಹಾಗೆ ಭಗವಂತ ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ತನ್ನ ಮಕ್ಕಳ ಆನಂದಕ್ಕೆ ಹೊರತು, ತನ್ನ ಮಕ್ಕಳ ಸಂತೋಷಕ್ಕೆ ಹೊರತು, ತನ್ನ ಮಕ್ಕಳ ಉದ್ಧಾರಕ್ಕೆ ಹೊರತು ಇನ್ನೊಂದಕ್ಕಾಗಿ ಅಲ್ಲ. ಎಷ್ಟೋ ಜನರಿಗೆ ಅನ್ನಿಸ್ತದೆ, ಏನ್ ಆಚಾರ್ಯ ದೇವರು ದೇವರು ಅಂತೇವೆ, ನಮ್ಮ ಕೆಲಸನೇ ಆಗೋದಿಲ್ಲ, ನನ್ನ ಮಗಳಿಗೆ ಮದುವೆನೇ ಆಗಲಿಲ್ಲ, ನನ್ನ ಮಗನಿಗೆ ನೌಕರಿನೇ ಸಿಗಲಿಲ್ಲ ಅಂತ. ಇದರಿಂದ ಅವರಿಗೇನಾದರೂ ತೊಂದರೆ ಆಗ್ತದೆ ಮುಂದೆ ಅನ್ನುವುದಾಗಿದ್ದರೆ ಮಾತ್ರ ದೇವರು ಅದನ್ನು ದೂರ ಇಡ್ತಾನೆ. ಮದುವೆ ಏನೋ ಆಯಿತು, ನೀನು ಬಡದಾಡಿದೆ ಓಡಾಡಿದೆ, ಮದುವೆ ಅಂತೂ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಕೇಳ್ತೇವಲ್ಲ, ದಂಪತಿಗಳು ಬಂದು ವಾದಿರಾಜರಿಗೆ ಪ್ರಾರ್ಥನೆ ಮಾಡಿದರಂತೆ. ಸ್ವಾಮಿ, ನಮಗೆ ಮಕ್ಕಳಾಗಿಲ್ಲ, ತಾವು ಅನುಗ್ರಹ ಮಾಡಬೇಕು ಅಂತ ದಂಪತಿಗಳು ಪ್ರಾರ್ಥನೆ ಮಾಡಿದರೆ ಈ ಜನ್ಮದಲ್ಲಿ ನಿಮಗೆ ಮಕ್ಕಳಿಲ್ಲ ಅಂದುಬಿಟ್ರು ರಾಜರು. ಆಯ್ತು ಅಂತ ನಮಸ್ಕಾರ ಮಾಡಿದರು, ಹೊರಟರು. ಎಷ್ಟೋ ದಿನಗಳ ನಂತರ ಬೇರೊಂದು ಕಡೆ ಮಂತ್ರವಾದಿಯ ಕಡೆ ಹೋದ್ರಂತೆ. ಆ ಮಂತ್ರವಾದಿ ಅಂದ, ಅವರು ಹೇಳಿದ್ದು ಸುಳ್ಳು, ನಿಮಗೆ ಮಕ್ಕಳಾಗ್ತಾವೆ ಅಂತ ಆಶೀರ್ವಾದ ಮಾಡಿ ಒಂದಿಷ್ಟು ಬೂದಿಯೋ ಅಂಗಾರವೋ ಏನೋ ಕೊಟ್ಟ. ಮಕ್ಕಳಾಯಿತು. ಮಕ್ಕಳಾದಾಗ ಬಂದು ವಾದಿರಾಜರ ಬಳಿಯಲ್ಲಿ ಬಂದು ಹೇಳಿದರಂತೆ, ನೋಡಿ, ನೀವು ಮಕ್ಕಳಾಗಿಲ್ಲ ಅಂತ, ಆಗೋದಿಲ್ಲ ಅಂತ ಅಂದಿದ್ರಿ, ನಮಗೆ ಮಗು ಆಗಿದೆ ನೋಡಿ ಅಂತ ತೋರಿಸಿದರೆ ವಾದಿರಾಜ ಗುರು ಸಾರ್ವಭೌಮರು, ಅದರಲ್ಲಿ ನಮ್ಮ ರಾಜರು ಕೇಳಬೇಕೆ? ಅದ್ಭುತರಾದ ಮಹಾನುಭಾವರು. ಆ ರಾಜರು ಹೇಳಿದರಂತೆ, ನಿಜವಾಗಿ ತಿಳಿದುಕೊಳ್ಳಿ, ಇವ ನಿಮ್ಮ ಮಗ ಅಲ್ಲ ಅಂತ ತಮ್ಮ ಕಮಂಡಲುವಿನಲ್ಲಿರುವ ನೀರಿನ ತೀರ್ಥದ ಪ್ರೋಕ್ಷಣೆಯನ್ನ ಆ ಒಂದು ಮಗುವಿನ ಮೇಲೆ ಮಾಡಿದರೆ ಆ ಮಗುವೆ ಬ್ರಹ್ಮರಾಕ್ಷಸವಾಗಿ ನಿಂತಿತಂತೆ. ಆಗ ರಾಜರು ಮಾತನಾಡಿಸಿದರೆ ಅದು ಹೇಳಿತು, ಏನಿಲ್ಲ, ಈ ಮಂತ್ರವಾದಿ ನಮ್ಮನ್ನ ತನ್ನ ಆಳನ್ನಾಗಿ ಇಟ್ಟುಕೊಂಡಿದ್ದಾನೆ. ಯಾರು ಮಕ್ಕಳಿಲ್ಲ ಅಂತ ಬರ್ತಾರೋ ಅವರನ್ನ ನಾವು ಸೂಕ್ಷ್ಮ ರೂಪದಿಂದ ಅವರ ಉದರವನ್ನ ಪ್ರವೇಶ ಮಾಡುತ್ತೇವೆ, ಮಕ್ಕಳ ರೂಪದಲ್ಲಿ ಬರುತ್ತೇವೆ, ಮುಂದೆ ಅವರ ಸಂಹಾರ ಮಾಡಿ ಅವರ ಸಮಗ್ರವಾದ ಧನ ಕನಕಗಳನ್ನ ತಂದು ಆ ಯಾವ ಮಂತ್ರವಾದಿಗೆ ಒಪ್ಪಿಸ್ತೇವೆ, ಇದೇ ನಮ್ಮ ಕೆಲಸ ಅಂತ ರಾಕ್ಷಸ ಹೇಳಿದಾಗ ಗಾಬರಿಯಾಗಿ ರಾಜರ ಪಾದಗಳಲ್ಲಿ ಬಿದ್ರಂತೆ. ಇದೇ ರಾಜರ ಮಹಿಮೆ ಅಲ್ವಾ? ಒಂದು ಬಾರಿ ಈ ಒಂದು ದಂಪತಿಗಳ
ಇಂಗಿತವನ್ನ ತಿಳಿದುಕೊಳ್ಳುವುದೇ ರಾಜರ ಒಂದು ಗುಣವಾದರೆ, ಆ ರಾಜರಿಗೂ ರಾಜನಾದ ಮಹಾನುಭಾವ ಭಗವಂತನಿಗೆ ಯಾವುದನ್ನ ಕೊಟ್ಟರೆ ಈ ಮಗುವಿಗೆ ಒಳಿತು, ಯಾವುದನ್ನ ಕೊಟ್ಟರೆ ಈ ಮಗುವಿಗೆ ಒಳ್ಳೆಯದಲ್ಲ ಅಂತ ತಿಳಿದು ನೀಡುವ ಮಹಾನುಭಾವ ನಮ್ಮ ಭಗವಂತನಲ್ವಾ. ಅದಕ್ಕಾಗಿಯೇ ಅವನನ್ನ ತಾಯಿ ಅಂತ ಕರೆದಿತ್ತು. ಹೀಗಾಗಿ ಅವನಲ್ಲಿ ಭಕ್ತಿ ಭಾವದೊಂದಿಗೆ ಅವನನ್ನ ತಿಳಿಯುವುದೇನಿದೆಯಲ್ಲ, ಇದೇ ನಮ್ಮ ಆಂತರ್ಯವಾಗಬೇಕು, ಇದೇ ನಮ್ಮ ಗುರಿಯಾಗಬೇಕು. ಹರಿ ಇಡೀ ಜಗತ್ತನ್ನ ತನ್ನ ಗರ್ಭದಲ್ಲಿ ಧಾರಣೆ ಮಾಡಿದ್ದಾನೆ. ಒಂದು ಸ್ವಲ್ಪ ಊಟ ಹೆಚ್ಚಿಗೆ ಆದರೆ ನಡೆದಾಡೋಕ್ಕೂ ಆಗೋದಿಲ್ಲ, ಮಲಗೋಕ್ಕೂ ಆಗೋದಿಲ್ಲ, ಕೂಡೋಕ್ಕೂ ಆಗೋದಿಲ್ಲ, ಹೇಳೋಕ್ಕೂ ಆಗೋದಿಲ್ಲ, ಏನು ಮಾಡಬೇಕು ತಿಳಿಯೋದೇ ಇಲ್ಲ. ಒಂದು ಸ್ವಲ್ಪ ಹೆಚ್ಚಾಗಿ ಊಟ ಮಾಡಿಬಿಟ್ರೆ. ಆದರೆ ಇಡೀ 14 ಲೋಕಗಳನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದ್ದಾನೆ. ಬಸಿರೊಳಗೆ ಶಿಶುವನ್ನು ಬಿಡದೆ ಸಲಹುವನಾರು, ವಸುಧಿಯನು ಬಸಿರೊಳಗೆ ಇಟ್ಟುಕೊಂಡವನಾರು. ವಸುಧೀಶ ಪುರಂದರ ವಿಠಲರಾಯನ ಹಸನಾಗಿ ನೆನೆದು ಸುಖಿಯಾಗೋ ಮನವೇ, ಯಾಕೆ ಚಿಂತಿಸುತ್ತಿರುವೆ ಬರಿದೆ ಮನವೇ. ಲೋಕನಾಥನ ನೆನೆದು ಸುಖಿಯಾಗೋ ಮನವೇ, ಯಾಕೆ ಚಿಂತಿಸುತ್ತಿರುವೆ ಬರಿದೆ ಮನವೇ. ಬಸಿರೊಳಗೆ ಶಿಶುವನ್ನು ಬಿಡದೆ ಸಲಹುವನಾರು, ವಸುಧಿಯನು ಬಸಿರೊಳಗೆ ಇಟ್ಟುಕೊಂಡವನಾರು. ಇಡೀ ಸಮಗ್ರವಾದ ಪ್ರಳಯ ಕಾಲದಲ್ಲಿ ಮುಕ್ತಾಮುಕ್ತ ಜೀವರಾಶಿಗಳನ್ನ ಒಡಲಿನಲ್ಲಿ ಇಟ್ಟುಕೊಂಡು ಇಡೀ ಜಗತ್ತನ್ನ 14 ಲೋಕಗಳನ್ನ ತನ್ನ ಗರ್ಭದಲ್ಲಿ ಇಟ್ಟುಕೊಂಡಂತಹ ಮಹಾನುಭಾವ. ಇಷ್ಟಾದರೂ ಅವನಿಗೆ ಏನು ಶ್ರಮ ಇಲ್ಲ, ತೊಂದರೆ ಇಲ್ಲ, ಕಷ್ಟ ಇಲ್ಲ. ಏಳ್ಲಿಕ್ಕೆ, ಕೂಡ್ಲಿಕ್ಕೆ, ಅಡ್ಡಾಡ್ಲಿಕ್ಕೆ, ಮಲಗಲಿಕ್ಕೆ ಕಷ್ಟ ಇಲ್ಲ, ಏನೂ ಇಲ್ಲ ನಮ್ಮ ಭಗವಂತನಿಗೆ. ಇಷ್ಟಾದರೂ ಕೂಡ ಅವನ ಹೊಟ್ಟೆ ಹೇಗಿದೆ? ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರಿಯೈಕಯ ಅಂತಾರೆ. ಜಗದಾಗೂಹಕ ಪಲ್ಲವ ಸಮಕುಕ್ಷೇ ಶರಣಾದೆ, ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇತೆ. ಸಮಕುಕ್ಷೇ ಶರಣಾದೆ. ಅವನ ಹೊಟ್ಟಿ ಹೇಗಿದೆ ಅಂದ್ರೆ ಸಮಾನವಾಗಿದೆ. ಸೊಂಟ ಯಾವುದು ಹೊಟ್ಟಿ ಯಾವುದು ಗೊತ್ತಾಗೋದಿಲ್ಲಂತ್ರಿ. ಅಷ್ಟು ತೆಳ್ಳಗಿರುವ, ನಾವೇನೋ 6 ಪ್ಯಾಕ್ ಅಂತ 108 ಎತ್ತಿ ಮಾಡಿ ಬಿದ್ದು ಒದ್ದಾಡಿ ಕುಡಿದು ತಿಂದು ಮಾಡ್ತೇವೆ ಉಪವಾಸ ಬಿದ್ದು. ಆದರೆ ಇಷ್ಟೆಲ್ಲ ಹೊಟ್ಟೆಯಲ್ಲಿ ಇಟ್ಟುಕೊಂಡರೂ ವಲಿತ್ರಯಾಂಕಿತಂ ನಿತ್ಯಂ. ಹೊಟ್ಟೆಯ ಮೇಲೆ 3 ಗೆರೆಗಳಿದೆ ಅಂತ. ಸ್ಟ್ರೈಟ್ ಆಗಿ ನಿಂತಾಗ, ಹೀಗೆ ಕುಳಿತಾಗ 3 ಬಿದ್ದೆ ಬೀಳುತ್ತೆ, ಅದು ಬೊಜ್ಜು ಅಂತಾರೆ. ಸ್ಟ್ರೈಟ್ ಆಗಿರ್ದಾಗಲೂ ಕೂಡ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರಿಯೈಕಯ. ಅಂತಹ ಮಹಾನುಭಾವ ಭಗವಂತ ಹೊಟ್ಟೆಯೊಳಗಡೆ ಇಡೀ ಸಮಗ್ರ ಬ್ರಹ್ಮಾಂಡವನ್ನೇ ಇಟ್ಟುಕೊಂಡಿದ್ದಾನೆ. ಆದರೆ ಯೋಚನೆ ಮಾಡಿ, ಈ ತಾಯಿ ಇದ್ದಾಳಲ್ಲ ಲೌಕಿಕ ತಾಯಿ, 1 ಮಗುವನ್ನ, ಬಹಳವಾದರೆ 2 ಮಗುವನ್ನ, ಇನ್ನೂ ಪ್ರಯತ್ನಪೂರ್ವಕವಾಗಿ 3 ಮಗುವನ್ನ ಏಕಕಾಲದಲ್ಲಿ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳಬಹುದೇ ಹೊರತು ಸಮಗ್ರವಾದ ಬ್ರಹ್ಮಾಂಡವನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವ ತಾಕತ್ತು ಈ ಲೌಕಿಕ ತಾಯಿಗೆ ಇದೆ ಏನು? ಇವಳಿಗೆ ಸರ್ವಥಾ ಇಲ್ಲ. ಆ ತಾಕತ್ತು ಇರುವ ನಿಜವಾದ ತಾಯಿ ಅವನು ನಮ್ಮ ಭಗವಂತ. ಅಂತಹ ಭಗವಂತ ಒಬ್ಬ ಇಬ್ಬರನ್ನಲ್ಲ, ಅನಂತ ಶಿಶುಗಳನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಅದಕ್ಕೆ ದಾನವನ ಕೊಂದದ್ದಲ್ಲ ಕಾಣಿರೋ ಅಂತ ಅನ್ನುವ ಕೀರ್ತನೆಯಲ್ಲಿ ಪುರಂದರದಾಸರಂತಾರೆ, ಇನ್ನೆಷ್ಟು ಇದ್ದಾವೆ ಎಂದು ದಾನವನ ಕೊಂದದ್ದಲ್ಲ ಕಾಣಿರೋ. ಈ ಹಿರಣ್ಯಕಶ್ಯಪುವಿನ ಹೊಟ್ಟೆಯನ್ನ ಬಗೆದು ಅದರಲ್ಲಿ ಪ್ರಹ್ಲಾದನಂತಹ ಮಕ್ಕಳು ಇನ್ನೆಷ್ಟಾದರೂ ಇದ್ದಾರೇನೋ ಅಂತ ನರಸಿಂಹದೇವರು ಹುಡುಕಿದರಂತೆ. ಹುಡುಕುವಂತೆ ನಮ್ಮ ಜೀವನ ಇರಬೇಕು, ದೇವರು ಹುಡುಕುವಂತೆ ನಮ್ಮ ಜೀವನ ಇರಬೇಕಲ್ಲ. ಇನ್ನೆಷ್ಟು ಇದ್ದಾವೆ ಎಂದು ದಾನವನ ಕೊಂದದ್ದಲ್ಲ ಕಾಣಿರೋ. ಹಾಗೆ ಅನಂತ ಶಿಶುಗಳನ್ನ, ಅನಂತ ಜೀವರಾಶಿಗಳನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡುವ ಮಹಾತಾಯಿ ಅವನು ಭಗವಂತ. ಒಂದು ಕಾಲಕ್ಕೆ ಒಂದೇ ಬ್ರಹ್ಮಾಂಡ ಅಂತ, ಏಕಮಂಡಂ ಬಹುತ್ವೇನ ಪ್ರತ್ಯೇಕಂ ರೋಮಕೂಪಕಂ ಬ್ರಹ್ಮ ಪಶ್ಯತ್ ತಥಾತ್ಮಾನಂ ಹರೇಸ್ತೇಷು ಪೃಥಕ್ ಪೃಥಕ್. ಬ್ರಹ್ಮಾಂಡ ಪುರಾಣದ ಮಾತನ್ನ ಉದಾಹರಣೆಯನ್ನಾಗಿ ಕೊಟ್ಟು ಆನಂದ ತೀರ್ಥರು ತಿಳಿಸ್ತಾ ಇದ್ದಾರೆ. ಮುಂದೆ ತಾಯಿ ಮಗುವನ್ನ
ಪಾಲಿಸದಿದ್ದರೆ ಅದರ ಗತಿ ಅದೋ ಗತಿ. ಹೌದಾ? ತಾಯಿ ನಮ್ಮನ್ನ ಸರಿಯಾಗಿ ನೋಡಿಕೊಳ್ಳದೆ ಹೋದರೆ ನಮ್ಮ ಗತಿಯೇ ಅಧೋಗತಿಯಾಗಿ ಹೋಗ್ತದೆ. ಹಾಗೆ ಶ್ರೀಹರಿ ಒಂದು ವೇಳೆ ನಮ್ಮನ್ನ ಕೈ ಬಿಟ್ಟರೆ ನಮ್ಮದು ಅಧೋಗತಿ ಮಾತ್ರ ಅಲ್ಲ, ಅಧಪ್ಪತನ ಮಾತ್ರ ಅಲ್ಲ, ಆ ಗತಿಯನ್ನ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ರಾಮಾಯಣದ ಪ್ರಸಂಗದಲ್ಲಿ ಎಲ್ಲ ಕಪಿಗಳು ಸೇತುವೆಗೆ ಬಂಡೆಯನ್ನು ಕಟ್ಟಬೇಕು ಅಂತ ಬಂಡೆಯನ್ನು ಎಸಿತಾ ಇದ್ರಂತೆ. ರಾಮ ಒಂದು ಸಣ್ಣ ಕಲ್ಲನ್ನ ಹಿಡಿದ, ಕೈಯಿಂದ ಜಾರಿಸಿದ, ಸಮುದ್ರದಲ್ಲಿ ಬಿದ್ದು ಮುಳುಗಿ ಹೋಯಿತು. ವಾಯುದೇವರು ಜೋರಾಗಿ ನಕ್ರಂತೆ ಹನುಮಂತ ದೇವರು. ರಾಮದೇವರು ಕೇಳಿದರು, ನಿನ್ನಂತೆ ದೊಡ್ಡದಾದ ಬಂಡೆಗಳನ್ನ ಎತ್ತಿ ಎಸೆಯಲಿಲ್ಲ ಅನ್ನುವುದಕ್ಕಾಗಿ ನಗತಾ ಇದ್ದೀಯೋ, ಅಥವಾ ಒಂದು ಸಣ್ಣ ಕಲ್ಲನ್ನು ಹಿಡಿಯಲಿಕ್ಕೆ ರಾಮನಿಗೆ ಆಗ್ಲಿಲ್ಲ ಅಂತ ನಗತಾ ಇದ್ದೀಯೋ ಅಂತ ಕೇಳಿದರೆ ಹನುಮಂತ ದೇವರು ಹೇಳಿದ್ರಂತೆ, ರಾಮ, ಎರಡಕ್ಕೂ ಅಲ್ಲ ಸ್ವಾಮಿ, ನಿನ್ನ ಕೈಯಿಂದ ನಾವು ಕೂಡ ಜಾರಿ ಬಿಟ್ಟರೆ ಸಂಸಾರ ಎನ್ನುವ ಸಮುದ್ರದಲ್ಲಿ ಹೀಗೇ ಮುಳುಗಿ ಹೋಗ್ತೇವಲ್ಲ ಅನ್ನುವುದಕ್ಕಾಗಿ ನಗತಾ ಇದ್ದೇನೆ ಅಂದ್ರಂತೆ ನಮ್ಮ ವಾಯುದೇವರು. ಅಂದ ಮೇಲೆ ಯೋಚನೆ ಮಾಡಿ, ಹೀಗಾಗಿ ಅಂತಹ ಭಗವಂತ ತಾಯಿ ಒಂದು ವೇಳೆ ನಮ್ಮನ್ನ ಬಿಟ್ಟು ಹೋಗಬಹುದು ಇವತ್ತಿನ ಕಾಲಕ್ಕೆ ತಕ್ಕಂತೆ, ಆದರೆ ಎಂದೂ ಕೂಡ ನಮ್ಮನ್ನ ಬಿಡದೇ ಇರುವ ಮಹಾತಾಯಿ ಆ ಭಗವಂತ, ಆ ಕರುಣಾಳು ಎಂದೂ ನಮ್ಮನ್ನ ಬಿಡೋದಿಲ್ಲ. ಅವನೇ ಪರಮಾತ್ಮ, ಅವನೇ ಪರದೈವ, ಅವನೇ ಸರ್ವಸ್ವಾಮಿ, ಮಮ ಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿರೇವಚ. ಅಂತಹ ಭಗವಂತ ನಮ್ಮನ್ನ ನಿರಂತರದಲ್ಲಿ ಕಾಯ್ತಾ ಇದ್ದಾನೆ. ಅವನೇ ನಮ್ಮನ್ನ ನೋಡಿಕೊಳ್ತಾ ಇದ್ದಾನೆ. ಅವನೇ ನಮಗೆ ಮೋಕ್ಷಪ್ರದನಾಗಿ ಇದ್ದಾನೆ. ಅವನನ್ನ ಬಿಟ್ಟು ನಮ್ಮನ್ನ ಕಾಯುವವರು ಯಾರೂ ಇಲ್ಲ. ಅವನವನ ಕಾಯುವ ಅವನಿಯೊಳಗೆ ದೇವದೇವೇಶ ನರಹರಿಯು ಅಲ್ಲದಲೆ ಅವನವನ ಕಾಯುವ ಅವನಿಯೊಳಗೆ. ಯಾರನ್ನ ಯಾರು ಕಾಯಲಿಕ್ಕೆ ಸಾಧ್ಯ ಆಯ್ತ್ರಿ? ದೇವನೊಬ್ಬನೇ ನಮ್ಮನ್ನ ಕಾಯುವವನಲ್ವಾ? ಅದಕ್ಕಾಗಿ ಜನನಿಯ ಕೊಡು ಎಂದು ಜಗದೀಶ ಬೇಡುವೆನೆ, ಜನನಿಯೇ ನಿತ್ತಳ ಧ್ರುವರಾಯಗೆ ಅಂತಾರೆ ಗೋಪಾಲದಾಸರು. ಅಂದ ಮೇಲೆ ಅಂತಹ ನಿಜವಾದ ಜನನಿ ನಮ್ಮ ಭಗವಂತ. ಆ ಭಗವಂತನನ್ನ ಅನುಸರಣೆ ಮಾಡಿ ಅವನೇ ತಾಯಿ ಅಂತ ತಿಳಿದು ಬದುಕಿದರೆ ಅವನು ಅದನ್ನಿದನ್ನ ಕೊಡುವುದು ಮಾತ್ರ ಅಲ್ಲ, ಕೇಳಿದ್ದನ್ನ ಕೊಡುವ ತಾಯಿ ಮಾತ್ರ ಅಲ್ಲ, ಕೇಳದೇ ಇದ್ದರೂ ಮೋಕ್ಷವನ್ನೇ ಕೊಡುವಂತಹ ಮಹಾತಾಯಿ ಅವನು ಭಗವಂತ ಅನ್ನುವ ತತ್ವವನ್ನ ಕನಕದಾಸರು ನಮಗಿಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಸಿವರಿತು ತಾಯಿ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರೋ. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದೆ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು ರಕ್ಷಿಸು ನಮ್ಮ ನನವರತ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.